ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ ಕರ್ನಾಟಕ ಕುರುಕ್ಷೇತ್ರದಲ್ಲಿ ರಾಜಕೀಯ ಜಿಲ್ಲಾ ದರ್ಶನ. ನಾನು ಭಾವನಾ. ಇವತ್ತು ಯಾದಗಿರಿ ಹಾಗೂ ಮಡಿಕೇರಿ ಎರಡು ಜಿಲ್ಲೆಗಳ ರಾಜಕೀಯ ದರ್ಶನ ಮಾಡಿಸ್ತೀನಿ. ಮೊದಲಿಗೆ ಯಾದಗಿರಿ ಜಿಲ್ಲೆಯ ವಿಶೇಷತೆ, ಇಲ್ಲಿನ ರಾಜಕೀಯ ಸ್ಥಿತಿಗತಿ ಹಾಗೂ ದಿಗ್ಗಜರ ಕ್ಷೇತ್ರಗಳು ಯಾವುವು ಅಂತ ನೋಡೋಣ ಬನ್ನಿ. ಬೇಸಿಗೆಯಲ್ಲಿ ನೆತ್ತಿ ಸುಡುವಂತಹ ಬಿಸಿಲು, ಮಳೆಗಾಲದಲ್ಲಿ ಥೇಟ್ ಮಲೆನಾಡು. ಇದು ಬೇರಾವ ಜಿಲ್ಲೆಯೂ ಅಲ್ಲ, ನೂತನ ಜಿಲ್ಲೆ ಯಾದಗಿರಿ. ಗಡಿನಾಡು, ಗಿರಿವನಗಳ ನಾಡು ಅಂತೆಲ್ಲ ಕರೆಸಿಕೊಳ್ಳುವ ಯಾದಗಿರಿ ಜಿಲ್ಲೆಗೆ ಇದು ಮೊದಲ ವಿಧಾನಸಭಾ ಚುನಾವಣೆ. ಈ ಮೊದಲು ಗುಲ್ಬರ್ಗಾ ಜಿಲ್ಲೆಗೆ ಒಳಪಟ್ಟಿದ್ದ ಯಾದಗಿರಿ ಡಿಸೆಂಬರ್ 30, 2009ರಂದು ನೂತನ ಜಿಲ್ಲೆಯಾಗಿ ರಚನೆಗೊಂಡಿತ್ತು. ಇಲ್ಲಿನ ಪ್ರಮುಖ ಬೆಳೆ ಭತ್ತ. ಹಾಗಾಗಿಯೇ ಕಳೆದ 3-4 ವರ್ಷಗಳಿಂದ ಅಕ್ಕಿ ಗಿರಣಿಗಳು ಸದ್ದು ಮಾಡ್ತಿವೆ. ಜಿಲ್ಲೆಯಲ್ಲಿ ಕೃಷ್ಣೆ, ಭೀಮಾ ನದಿ ಹರಿಯುತ್ತಿದೆಯಾದ್ರೂ ನೀರಿನ ಬವಣೆ ಮಾತ್ರ ತಪ್ಪಿಲ್ಲ. ಯುಗಾದಿಯ ಕೊನೆಯ ಬೆಳೆ ಕೈಗೆ ಬರ್ತಿದ್ದಂತೆ ಕೃಷಿಕರ ಕೈ ಖಾಲಿ ಖಾಲಿ. ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಇಲ್ಲಿನ ಜನ ನಗರ ಪ್ರದೇಶಗಳಿಗೆ ಗುಳೆ ಹೋಗೋದು ಕಾಮನ್. ಯಾದಗಿರಿ ಯಾರ ದಾದಾಗಿರಿ? ಯಾದಗಿರಿ ಜಿಲ್ಲೆಯಾದ ಬಳಿಕ ಇದೇ ಮೊದಲ ಬಾರಿಗೆ ಅಸೆಂಬ್ಲಿ ಎಲೆಕ್ಷನ್ ಎದುರಿಸುತ್ತಿದೆ. ಹಾಗಾಗಿ ಚುನಾವಣಾ ಕಾವು ಕೂಡ ಜೋರಾಗಿದೆ. ಕಾಂಗ್ರೆಸ್ ಭದ್ರಕೋಟೆಯಾಗಿರುವ ಈ ಭಾಗದಲ್ಲಿ ಈಗ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ಯಾದಗಿರಿ ಅಖಾಡ. ಜಿಲ್ಲೆಯಲ್ಲಿ ಒಟ್ಟು 3 ತಾಲೂಕುಗಳಿದ್ದು 4 ವಿಧಾನಸಭಾ ಕ್ಷೇತ್ರಗಳಿವೆ. ಯಾದಗಿರಿ, ಗುರುಮಿಠ್ಕಲ್, ಶಹಾಪುರ ಹಾಗೂ ಸುರಪುರದಲ್ಲಿ ಈಗ ಚುನಾವಣೆಯದ್ದೇ ಮಾತು. ಗುರುಮಿಠ್ಕಲ್ ಸಮಬಲದ ಸವಾಲ್. ಎಸ್, ಗುರುಮಿಠ್ಕಲ್ ಕ್ಷೇತ್ರದಲ್ಲಿ ಈ ಬಾರಿ ಸಮಬಲದ ಸವಾಲಿದೆ. ಹಿಂದೆಲ್ಲ ಇದು ಕಾಂಗ್ರೆಸ್ನ ಭದ್ರಕೋಟೆ. ಕೇಂದ್ರ ಸಚಿವ ಮಲ್ಲಿಕಾರ್ಜುನ ಖರ್ಗೆ ಲಕ್ಕಿ ಕ್ಷೇತ್ರ. ಒಂದಲ್ಲ ಎರಡಲ್ಲ ಸತತ 8 ಬಾರಿ ಖರ್ಗೆ ಗುರುಮಿಠ್ಕಲ್ನಿಂದ ಗೆದ್ದು ದಾಖಲೆ ಮಾಡಿದ್ದಾರೆ. ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ ಗುರುಮಿಠ್ಕಲ್ ಸಾಮಾನ್ಯ ಕ್ಷೇತ್ರವಾಯಿತು. ಹಾಗಾಗಿ ಕಳೆದ ಬಾರಿ ಕಾಂಗ್ರೆಸ್ನ ಬಾಬುರಾವ್ ಚಿಂಚನಸೂರ ಇಲ್ಲಿಂದ ಆಯ್ಕೆಯಾಗಿದ್ರು. ಆದರೆ ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ. ಪುನರಾಯ್ಕೆ ಬಯಸಿರುವ ಚಿಂಚನಸೂರ್ಗೆ ಟಿಕೆಟ್ ಸಿಗೋದೇ ಕಷ್ಟ. ಕೆಜೆಪಿಯಿಂದ ವೆಂಕಟರೆಡ್ಡಿ ಮುದ್ನಾಳ ಪ್ರಚಾರ ಆರಂಭಿಸಿದ್ದಾರೆ. ಇನ್ನು ಕಾಡಾ ಅಧ್ಯಕ್ಷ ಗಿರೀಶ್ ಮಟ್ಟಣ್ಣನವರ್ ಬಿಜೆಪಿ ಟಿಕೆಟ್ ಆಕಾಂಕ್ಷಿ. ಗುರುಮಿಠ್ಕಲ್ ಜಾತಿ ಲೆಕ್ಕಾಚಾರ. ಗುರುಮಿಠ್ಕಲ್ ಕ್ಷೇತ್ರದಲ್ಲಿ ಒಟ್ಟು 1,98,000 ಮತದಾರರಿದ್ದಾರೆ. ಈ ಪೈಕಿ 21,000 ಲಿಂಗಾಯತರು, 52,000 ಪರಿಶಿಷ್ಟ ಜಾತಿ, 72,000 ಪರಿಶಿಷ್ಟ ಪಂಗಡ, 31,000 ಕುರುಬರು ಹಾಗೂ 15,000 ಅಲ್ಪಸಂಖ್ಯಾತರಿದ್ದಾರೆ. ಸಾಮಾನ್ಯ ಕ್ಷೇತ್ರವಾಗಿದ್ರೂ ಗುರುಮಿಠ್ಕಲ್ನಲ್ಲಿ ಪರಿಶಿಷ್ಟರದ್ದೇ ಪ್ರಾಬಲ್ಯ. ಇವರನ್ನ ಒಲಿಸಿಕೊಂಡವರಿಗೆ ವಿಜಯಲಕ್ಷ್ಮಿ ಕೂಡ ಒಲಿತಾಳೆ. ಕಾಂಗ್ರೆಸ್ ಭದ್ರಕೋಟೆ ಉಳಿಸಿಕೊಳ್ಳುತ್ತಾ ಇಲ್ಲವೇ ಬಿಜೆಪಿ, ಕೆಜೆಪಿ ಮೇಲುಗೈ ಸಾಧಿಸುತ್ತಾ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸುರಪುರ ಯಾರ ಪರ ಮತದಾರ? ಸಚಿವ ರಾಜುಗೌಡ ಪಕ್ಷಾಂತರದಿಂದ ರಂಗೇರಿತು ಅಖಾಡ. ಯಾದಗಿರಿ ಜಿಲ್ಲೆಯ ಮತ್ತೊಂದು ಹಣಾಹಣಿ ಕ್ಷೇತ್ರ ಸುರಪುರ. ಇಲ್ಲಿ ನಾಯಕ ಸಮುದಾಯದವರದ್ದೇ ಪಾರುಪತ್ಯ. ಹಾಗಾಗಿ ಕಳೆದ ಬಾರಿ ನಾಯಕ ಜನಾಂಗದ ರಾಜುಗೌಡ ಬಿಜೆಪಿಯಿಂದ ಗೆದ್ದು ಮಿನಿಸ್ಟರ್ ಕೂಡ ಆಗಿದ್ರು. ಆದ್ರೆ ಬಿಜೆಪಿಗೆ ಗುಡ್ ಬೈ ಹೇಳಿರೋ ರಾಜುಗೌಡ ಈಗ ಕಾಂಗ್ರೆಸ್ನತ್ತ ಕೈ ಚಾಚಿದ್ದಾರೆ. ಸದ್ಯಕ್ಕಂತೂ ರಾಜುಗೌಡರ ಸ್ಥಿತಿ ಅತಂತ್ರ. ಇಲ್ಲಿ ಪಕ್ಷ ಲೆಕ್ಕಕ್ಕೆ ಇಲ್ಲ. ಪಕ್ಷಕ್ಕಿಂತ ವ್ಯಕ್ತಿ ನಿಷ್ಠೆಯೇ ವರ್ಕೌಟ್ ಆಗುತ್ತೆ.
ರಾಜುಗೌಡ ಕೈಕೊಟ್ಟಿದ್ದರಿಂದ ರಾಜ ಮದನಗೋಪಾಲ ನಾಯಕ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಕೆಜೆಪಿ ಇನ್ನು ಅಭ್ಯರ್ಥಿಗಳ ಹುಡುಕಾಟದಲ್ಲಿದೆ. ಸುರಪುರ ಜಾತಿ ಲೆಕ್ಕಾಚಾರ. ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,23,000 ಮತದಾರರಿದ್ದಾರೆ. ಈ ಪೈಕಿ 34,000 ಲಿಂಗಾಯತ, 11,000 ಬ್ರಾಹ್ಮಣ, 47,000 ಪರಿಶಿಷ್ಟ ಜಾತಿ, 51,000 ಪರಿಶಿಷ್ಟ ಪಂಗಡ, 26,000 ಅಲ್ಪಸಂಖ್ಯಾತ ಹಾಗೂ 47,000 ಕುರುಬ ಮತಗಳಿವೆ. ಒಟ್ಟಾರೆ ನೂತನ ಜಿಲ್ಲೆಯಾದ ಬಳಿಕ ಮೊದಲ ಅಸೆಂಬ್ಲಿ ಚುನಾವಣೆಗೆ ಯಾದಗಿರಿ ವೇದಿಕೆ ರೆಡಿಯಾಗಿದೆ. ಈ ಬಾರಿ ಯಾರ್ಯಾರಿಗೆ ಗೆಲುವಿನ ಅದೃಷ್ಟವಿದೆಯೋ, ಯಾರ್ಯಾರಿಗೆ ಮುಖಭಂಗವಾಗಲಿದೆಯೋ ಅನ್ನೋದನ್ನ ಜಿಲ್ಲೆಯ ಮತದಾರರು ನಿರ್ಧರಿಸಲಿದ್ದಾರೆ. ಯಾದಗಿರಿಯಿಂದ ಕ್ಯಾಮರಾ ಪರ್ಸನ್ ರಫೀಕ್ ಜೊತೆ ಶಶಿಕಾಂತ್ ಕೋರ್ವಾರ್, ಸುವರ್ಣ ನ್ಯೂಸ್. ಇನ್ನು ಯಾದಗಿರಿ ಜಿಲ್ಲೆಯ 12 ಕ್ಷೇತ್ರಗಳಲ್ಲೂ ಅಚ್ಚರಿಯ ಹಣಾಹಣಿ ಇದೆ. ಅದನ್ನ ನೋಡೋ ಮೊದಲು ಒಂದು ಚಿಕ್ಕ ಬ್ರೇಕ್.